Hello friends. Today we will discuss in matrix. Second PVC, third chapter matrices. First, definition ನೋಡ್ಕೊಂಡು matrix ಅಂದ್ರೇನು. Matrix is a ordered rectangular arrangement of the numbers or functions is called matrix. Matrix ಅಂದ್ರೇನು ಒಂದು ಡೇಟಾ ಇರುತ್ತೆ ಅದನ್ನೇನೋ ರೆಕ್ಟಾಂಗ್ಯುಲರ್ ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡಿ ಬರಿಬೇಕು. ದಟ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸು. ಅದನ್ನ ಹೆಂಗೆ ಬರಬೇಕಂದ್ರೆ ಇಟ್ ಈಸ್ ಇನ್ ದ ರೋ ಆರ್ ಕಾಲಮ್ by using row or columns. Okay now, matrix numbers and functions is called the elements of the matrix. Means ಈ ಮ್ಯಾಟ್ರಿಕ್ಸ್ ಫಾರ್ ಎಕ್ಸಾಂಪಲ್ ಇವು ನಂಬರ್ಸ್ ಇದಲ್ಲ ಇವಕ್ಕೆ ಏನು ಮಾಡ್ತೀವಿ ನಾವು ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದಟ್ ಈಸ್ ಸೊ ನೆಕ್ಸ್ಟ್ ದ ಎಲಿಮೆಂಟ್ಸ್ ಆರ್ ಎಂಟ್ರೀಸ್ ಕ್ಯಾನ್ ಬಿ ಇನ್ಕ್ಲೋಸ್ಡ್. ಸೊ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂದ್ರೆ ಒಂದು ಕ್ಲೋಸ್ ಬ್ರಾಕೆಟು ಒಂದು ಓಪನ್ ಬ್ರಾಕೆಟು ಇಲ್ಲ ಡಬಲ್ ಡಿಟರ್ಮೆಂಟ್ಸ್. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಏನು ನೋಡ್ರಿ, ಎ ಈಕ್ವಲ್ ಟು ಎ ಈಕ್ವಲ್ ಟು 2 - 5 3 6 ಅಂತ ಒಂದು ಮ್ಯಾಟ್ರಿಕ್ಸ್ ಇದೆ. ಇದನ್ನ ಇಟ್ ಈಸ್ ಇನ್ ದ ಕ್ಲೋಸ್ ಬ್ರಾಕೆಟಲ್ಲಿ ಬರ್ತೀವಿ, ಇದನ್ನು ಓಪನ್ ಬ್ರಾಕೆಟ್, ಇದು ಡಬಲ್ ಡಿಟರ್ಮೆಂಟ್ಸ್. ಸೊ ಇನ್ ದ ಮ್ಯಾಟ್ರಿಕ್ಸ್ ದ ಡಿಟರ್ಮೆಂಟ್ಸ್ ಲೈಸ್ ಅಲಾಂಗ್ ದ ಹಾರಿಜೆಂಟಲ್. ಇದೇನು ಹಾರಿಜೆಂಟಲ್ ಲೈನ್ಸ್ ಏನು ಮಾಡ್ತೀವಿ ನಾವು ಅಡ್ಡಗೆರೆಗಳು. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಅಡ್ಡಗೆರೆಗಳು. ಹಾರಿಜೆಂಟಲ್ ಲೈನ್ಸ್ ಏನು ಮಾಡ್ತೀವಿ ರೋಸ್ ಅಂತ ಕರಿತೀವಿ. ವರ್ಟಿಕಲ್ ಲೈನ್ಸ್ ನಾವು ಏನಂತ ಕರಿತೀವಿ ಕಾಲಮ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು. This line were called as rows, this is columns. Okay na. So then next so we'll note notary. If the matrix has m rows and n columns, then the order of the type of the matrix is called m cross n. So order n ಅಂದ್ರೆ m cross n. ಎಮ್ ಅನ್ನೋದು ರೋಸ್ ಅಂತ ಇಂಡಿಕೇಟ್ ಮಾಡ್ತೀವಿ, ಎನ್ ಅಂದರೆ ಕಾಲಮ್ಸು. ಸೊ ಆರ್ಡರ್ ಏನಾಗುತ್ತೆ ಎಮ್ ಕ್ರಾಸ್ ಎನ್ ಆಗುತ್ತೆ. ಓಕೆನಾ, ಅಂಡರ್ಸ್ಟುಡ್. ದೆನ್ ನೆಕ್ಸ್ಟು ಸೊ ಇಫ್ ಎ ಈಕ್ವಲ್ ಟು ಎ ಐ ಜೆ ಇನ್ನು ಎಮ್ ಕ್ರಾಸ್ ಎನ್ ಅಂದರೆ ಇನ್ನು ಸಿಂಪಲ್ಲಾಗಿ ನಾವು ಡಿನೋಟ್ ಮಾಡ್ತೀವಿ. ಅಂದರೆ ಎ ಅಂದರೆ ಎಲಿಮೆಂಟ್ಸಿಗೂ, ಐ ಅಂದರೆ ಇದು ರೋಸು ಆ್ಯಂಡ್ ಜೆ ಅಂದರೆ ಕಾಲಮ್ಸು. ಇದು ರೋಸ್ ಆ್ಯಂಡ್ ಕಾಲಮ್ಸ್. ಓಕೆನಾ. Be the general representations. It is general representations of the matrix. A is the elements of which is present in the ith and row and jth column ಅಂತ. ಸೊ ಇನ್ನು ಜನರಲ್ ಆಗಿ ಹೆಂಗೆ ಮಾಡಿದ್ರೆ ಎ ಈಕ್ವಲ್ ಟು ಎ ಐ ಜೆ ಎಮ್ ಕ್ರಾಸ್ ಎನ್. ಸೊ ಎ11 ಅಂದರೆ ಫಸ್ಟ್ ಕಾಲಮು ಫಸ್ಟ್ ರೋಸ್ ಅಂತ. ಎ12 ಫಸ್ಟ್ ರೋ ಸೆಕೆಂಡ್ ಕಾಲಮ್. ಎ13 ಫಸ್ಟ್ ರೋ ಥರ್ಡ್ ಕಾಲಮ್ ಅಂತ. ಸೊ ಎ1 ಅಂದರೆ ಫಸ್ಟ್ ರೋ ಆ್ಯಂಡ್ nth ಕಾಲಮ್ ಅಂತ. nth ಕಾಲಮ್. ಓಕೆನಾ. ಸೊ ಅದೇ ರೀತಿ A21 ಅಂದರೆ ಸೆಕೆಂಡ್ ರೋ ಆ್ಯಂಡ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂತ. ಈ ರೀತಿ ಲೈಕ್ ದಟ್ AM1 AM2 AM3 ಟು AMN nth ರೋಸು nth ಕಾಲಮ್ಸ್ ಅಂತ. ಓಕೆನಾ. ಫಾರ್ ಎಕ್ಸಾಂಪಲ್ ಸಿ. ಸೊ ಎ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆರ್ಡರ್ ಯಾವ ರೀತಿ ಮೆನ್ಷನ್ ಮಾಡ್ತಾರೆ, 2 - 3 4 5 9 12 ಇದೆ. ಓಕೆ, ಈಸ್ ದ ಮ್ಯಾಟ್ರಿಕ್ಸ್ ಆಫ್ ದ ಆರ್ಡರ್ 2 × 3 ಮೀನ್ಸ್ 2 ರೋಸು ಆ್ಯಂಡ್ 3 ಕಾಲಮ್ಸ್ ಇದೆ, ಅದಕ್ಕೆ 2 × 3. ದೆನ್ ಬಿ ಇದು 3 - 5 5 + 4 ಈಸ್ ದಿ ಮ್ಯಾಟ್ರಿಕ್ಸ್ ಆಫ್ ದ ಆರ್ಡರ್ ಈಸ್ 1 ರೋ ಆ್ಯಂಡ್ 3 ಕಾಲಮ್ಸ್. ಓಕೆನಾ. ಲೈಕ್ ದಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು, ಸೊ ದಿಸ್ ಒನ್ ನಂಬರ್ ಟೋಟಲ್ ನಂಬರ್ಸ್ ಎಲಿಮೆಂಟ್ಸ್ ಎಷ್ಟಿದಾವೆ ಅಂತಂದು ಮಾಡೋಕೆ ಎಮ್ ಕ್ರಾಸ್ ಎನ್ ಅಂತ ಮಲ್ಟಿಪ್ಲೈ ಮಾಡಿ 2 × 3 = 6. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಮ್ಯಾಟ್ರಿಕ್ಸ್ ಬಿ ಈಕ್ವಲ್ ಟು 1 × 3 ಈಕ್ವಲ್ ಟು 3. ಓಕೆ. ಸೊ ದೆನ್ ನೆಕ್ಸ್ಟ್ ಏನು ಮಾಡ್ತೀವಿ, ದ ಮ್ಯಾಟ್ರಿಕ್ಸ್ ಸಿ ಹ್ಯಾಸ್ 12 ಎಲಿಮೆಂಟ್ಸ್. ಸೊ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಆಫ್ ಸಿ? ಹಿಯರ್ ನೋಡಿ, ಈಗ 12 ಎಲಿಮೆಂಟ್ಸ್ ಇದ್ದಾವೆ. ದ ಪಾಸಿಬಲ್ ಆರ್ಡರ್ಸ್ ಯಾವ ಆರ್ಡ್ರಲ್ಲಿ ಇದನ್ನು ಬರಿಬೋದು ಅಂದರೆ ದ ಪಾಸಿಬಲ್ ಆರ್ಡರ್ಸ್ ಆಫ್ ದ 1 × 3 1 × 12 ಅಂತ ಬರ್ಕೋಬೋದು. ಅಂದರೆ ಫಸ್ಟ್ 1 ರೋ ಮಾಡ್ಬೋದು ಅಥವಾ ಸೊ 12 ಕಾಲಮ್ಸ್ ಮಾಡ್ಬೋದು. ಇಲ್ಲಾಂದರೆ 2 × 6 ಮಾಡ್ಬೋದು. ಅಂದರೆ 2 ರೋಸ್ ಆ್ಯಂಡ್ 6 ಕಾಲಮ್ಸ್. ಆಗ 3 × 4 3 ರೋಸು 4 ಕಾಲಮ್ಸು. ಸೊ 2 × 1 ಮೀನ್ಸ್
sorry, 12 cross 1, okay now 12 rows one column, so 6 cross 2, so like that. So arrange ಮಾಡೋದು, construct the matrix, construct ಮಾಡ್ಬೋದು. A equal to A as a 2 cross 3 ಇದೆ, ಸೊ ಇಲ್ಲಿ ಒಂದು ಫಂಕ್ಷನ್ಸ್ ಕೊಟ್ಟಿದ್ದಾನೆ. A as a equal to 1 by 2 into 2i plus j, ಓಕೆನಾ. ಸೊ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು, ಫಸ್ಟ್ 2 ಕ್ರಾಸ್ 3 ಜನರಲ್ ಆಗಿ ಕೊಡ್ಬೋದು. ಸೊ ಎ ಈಕ್ವಲ್ ಟು A11 A12 A13 A21 A22 A23 ಅಂತ. ಸೊ ಫಾರ್ ಫಂಕ್ಷನ್ಸ್ ಬೈ ಯೂಸಿಂಗ್ ಫಂಕ್ಷನ್ಸ್, ಸೊ A11 ಮೀನ್ಸ್ I equal to 1 and j equal to 1, ಓಕೆನಾ. ಸೊ ಸಬ್ಸ್ಟಿಟ್ಯೂಟ್ ದಿಸ್ ಫಂಕ್ಷನ್, ಸೊ 1 by 2 into 2 into 1 plus 1 equal to 3 by 2 ಬರುತ್ತೆ. ಸೊ 1 by 2 1 2 ಅಂದರೆ I equal to 1 j equal to 2, ಸಬ್ಸ್ಟಿಟ್ಯೂಟಿಂಗ್ equation number 2 ವ್ಯಾಲ್ಯೂ. ಸೊ 2 3 1 3 ಹೆಂಗೆ ಬರುತ್ತೆ, 1 3 ಮೀನ್ಸ್ I equal to 1 I equal to 1 and j equal to 3, ಓಕೆನಾ. ಸೊ 5 by 2 ಬರುತ್ತೆ, 2 1 ಅಂದರೆ ಸೊ I equal to 2 and j equal to 1, ಓಕೆನಾ. 5 by 2 ಬರುತ್ತೆ, j equal to 1. ಸೊ ಟೋಟಲ್, ಸೊ ಮ್ಯಾಟ್ರಿಕ್ಸ್ ಯಾವ್ದು ಬರುತ್ತೆ, A equal to 3 by 2 and 2 5 by 2 and 5 by 2 and 3 and 7 by 2, like that, ಓಕೆನಾ. ಸೊ ದಿಸ್ ಇಸ್ ಈ ರೀತಿ ಫಂಕ್ಷನ್ಸ್ ಒಂದು ಇರುತ್ತೆ, ಈ ರೀತಿ ಒಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ 2 ಮಾರ್ಕ್ಸು, ಓಕೆನಾ. ಸೊ ನೆಕ್ಸ್ಟು ಇಲ್ಲೇ ನೋಡಿ, ವಿಚ್ ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 cross 3 is each of the its entry is either 0 or 1. ಸೊ ಫಾರ್ ಎಕ್ಸಾಂಪಲ್ 2 cross 3 ಮ್ಯಾಟ್ರಿಕ್ಸ್ ಇದೆ, 2 cross 3 ಮ್ಯಾಟ್ರಿಕ್ಸ್ 2 ರೋಸು ಆ್ಯಂಡ್ 3 ಕಾಲಮ್ಸ್ ಇದ್ದಾವೆ. ಸೊ ಎಂಟ್ರೀಸ್ ಏನಂದರೆ ಫಿಲ್ ಮಾಡೋದು ಒಂದು 0 ಆರು ಫಿಲ್ ಮಾಡಬೇಕು, ಇಲ್ಲ 1 ಆರು ಫಿಲ್ ಮಾಡಬೇಕು. ಸೊ ಹಾಗೆ ಪಾಸಿಬಿಲಿಟಿ ಎಷ್ಟಿದೆ ಮ್ಯಾಟ್ರಿಕ್ಸ್, ಫಾರ್ ಎಕ್ಸಾಂಪಲ್ ನೋಡಿರಿ, ಪಾಸಿಬಿಲಿಟಿ ಎಷ್ಟಿದೆ ನೋಡ್ರಿ. ಸೊ ಈಚ್ ಪೊಸಿಷನ್ಸ್ ಕ್ಯಾನ್ ಬಿ ಫಿಲ್ಡ್ ಐದರ್ 0 or 1 ಮೀನ್ಸ್ 2 ವೇಸ್ ಇದೆ, ಓಕೆನಾ. 2 ವೇಸಲ್ಲಿ ನಾವು ಏನು ಮಾಡೋದು, ರಿಕ್ವೈರ್ಡ್ ದ ನಂಬರ್ ಆಫ್ ಸಚ್ ಮ್ಯಾಟ್ರಿಕ್ಸ್ ಇಸ್ 2 cross 2, ಹಾಗೆ ಹೀಗೆ 2 into 2 into 6 ಟೈಮ್ಸ್, ಟೋಟಲ್ ಎಷ್ಟು ಎಲಿಮೆಂಟ್ಸ್ 6 ಎಲಿಮೆಂಟ್ಸ್, 6 ಟೈಮ್ಸ್ ಬರೆದ್ರೆ 2 6 6 ಅಂದರೆ 64 ಆಗುತ್ತೆ. ಸೊ ಓಕೆನಾ. ಸೊ ದೆನ್ ನೆಕ್ಸ್ಟ್, ಸೊ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ 1 ಮಾರ್ಕ್ಸು, ಮತ್ತು ಆರ್ ಎಲ್ಸ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಕಂಪಲ್ಸರಿ 1 ಮಾರ್ಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್, the matrix having only one column, that is called column matrix. A equal to 5 sin x minus ಅಂದರೆ ರೋಸ್ ಎಷ್ಟೇ ಇರ್ತವೆ. ಸೊ ಇದು ಎಷ್ಟು 3 cross 1 ಆರ್ಡರ್ ಸೊ ಇರುತ್ತೆ. ಸೊ ಇದು ಅದಕ್ಕೆ ಅದನ್ನು 1 ಕಾಲಮ್ ಇರುತ್ತೆ. ಸೊ ರೋ ಮ್ಯಾಟ್ರಿಕ್ಸ್ ಅಂದರೆ ದ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ 1 ರೋ, ದಟ್ ಈಸ್ ಕಾಲ್ಡ್ ರೋ ಮ್ಯಾಟ್ರಿಕ್ಸ್. ದಿಸ್ ಈಸ್ 1 cross 4. So like that, so very important. So next one, scalar matrix, ಇದು ಇಂಪಾರ್ಟೆಂಟ್. ಈ ಸೆಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೇನು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮೀನ್ಸ್ ಡೈಗೊನಲ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಮೀನ್ಸ್ ಡೈಗೊನಲ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಆಲ್ ಇಟ್ಸ್ ನಾನ್ ಡೈಗೊನಲ್ ಎಲಿಮೆಂಟ್ಸ್ ಇರ್ತವೆ, 0 ಇರ್ತವೆ ಆ್ಯಂಡ್ ಡೈಗೊನಲ್ ಎಲಿಮೆಂಟ್ಸ್ ಆರ್ ಸೇಮ್ ಇರ್ತವೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಡೈಗೊನಲ್ ಎಲಿಮೆಂಟ್ಸು ಸೇಮ್ ಇರ್ತವೆ. ಸೊ ನಾನ್ ಡೈಗೊನಲ್ ಎಲಿಮೆಂಟ್ಸ್ ಏನಿರ್ತವೆ 0 ಇರ್ತವೆ, ದಟ್ ಇಸ್ ಕಾಲ್ಡ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆನಾ. ಫಾರ್ ಎಕ್ಸಾಂಪಲ್ x plus 2 and 0 and y plus 3 and 5. So find y and x value means scalar matrix means x equal to 3 substitute over 5 ಓಕೆನಾ, y equal to 3 ಇರುತ್ತೆ. ಸೊ ದಿಸ್ ಇಸ್ 0 ಇರುತ್ತೆ. ಸೊ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸು ಆರ್ ಎಲ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಯೂನಿಟ್ ಮ್ಯಾಟ್ರಿಕ್ಸು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ, ಸೊ ಡೈಗೊನಲ್ ಎಲಿಮೆಂಟ್ಸ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ವೈಟ್ ಯೂನಿಟ್ ಮ್ಯಾಟ್ರಿಕ್ಸು. ಸೊ ಆಲ್ ಇಟ್ಸ್ ದ ಡೈಗೊನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ಯೂನಿಟ್. ಸೊ ಡೈಗೊನಲ್ ಎಲಿಮೆಂಟ್ಸ್ ಏನಿರ್ತವೆ ಈಕ್ವಲ್ ಟು 1 ಇರುತ್ತೆ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ಹಿಯರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನು ಡೈಗೊನಲ್ ಎಲಿಮೆಂಟ್ಸ್ ಎನಿ 1, 2 ಆರ್ ಇರ್ಬೋದು 3 ಆರ್ ಇರ್ಬೋದು, ಬಟ್ ಡೈಗೊನಲ್ ಎಲಿಮೆಂಟ್ಸ್ ಸೇಮ್ ಇರ್ತವೆ. ಇಲ್ಲಿ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ಡೈಗೊನಲ್ ಎಲಿಮೆಂಟ್ಸ್ ಏನಿರ್ತವೆ ಯೂನಿಟ್ 1 ಇರುತ್ತೆ. ಸೊ
in general A equal to Aij n cross n unit 1 ಇರುತ್ತಲ್ಲ, ಸೊ n cross n is said to be unit matrix. Aij equal to 0 for I is not equal to j. ಇಲ್ಲಿ I equal to not j, I equal to 1 I equal to j ಇರುತ್ತೆ. ಸರಿ, Aij equal to 1, I equal to j1. So the unit matrix of the order n, n cross n is denoted by the n cross n, I equal to n cross n. ಓಕೆನಾ. ಸೊ ಇದು ಯೂನಿಟ್ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್. I equal to ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ 1 ಇರುತ್ತೆ. ಸೊ I2 equal to ಇದು 2 ಇರುತ್ತೆ, ಆರ್ಡರ್ ಈಸ್. ಸೊ ನಲ್ ಮ್ಯಾಟ್ರಿಕ್ಸ್ ಆರ್ ಜೀರೋ ಮ್ಯಾಟ್ರಿಕ್ಸ್, ನಲ್ ಆರ್, ಸೊ ನೇಮ್ ಇಸ್ ಇಟ್ ಸೆಲ್ಫ್ ಸೇಯಿಂಗ್ ಏನಿರುತ್ತೆ. ಸೊ ನಲ್ ಮ್ಯಾಟ್ರಿಕ್ಸ್ ಮೀನ್ಸ್ ಜೀರೋ, ಏನೂ ಇಲ್ಲ ಅಂತ. ಸೊ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ದ ಜೀರೋ ಎಲಿಮೆಂಟ್ಸ್, ದಟ್ ಈಸ್ ಕಾಲ್ಡ್ ಏನದು, ನಲ್ ಮ್ಯಾಟ್ರಿಕ್ಸ್. ಸೊ ಡಿನೋಟೆಡ್ ಬೈ ದ ಜೀರೋ ಎಮ್ ಕ್ರಾಸ್ ಎನ್. ಓಕೆನಾ. ಸೊ ಆರ್ಡರ್ ಇದೆ 2 cross 3. ಸೊ ನಲ್ ಮ್ಯಾಟ್ರಿಕ್ಸ್ ಇಸ್ ಆರ್ಡರ್ 2 cross 3 and null matrix order is 2 cross 2. This is 2 cross 2. Okay na. So complete null matrix. Then next one more important definition. Types means square matrix. Square matrix is a matrix said to be a square. This is what is that? This is a number of rows is equal to the number of columns ಇರುತ್ತೆ. Square matrix ಅಂದರೆ number of rows is equal to number of columns. So that is the square matrix. Square matrix order n cross n is also called a square matrix of the order n. For example, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ತೊಗೊಂಡ್ರೆ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರ್ತವೆ, ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರ್ತವೆ. ಓಕೆನಾ. ದಿಸ್ ಇಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಒನ್ ಮೋರ್. In a square matrix, the elements lies along the first elements of the first row to be the last elements of the last row is called the diagonal elements. Diagonal or principal diagonals. So these are called the first first element of the first row. This is first element of the first row and last element of the last row. Last element of the last row. ಇದೇನು ಡಯಾಗೋನಲ್ ಎಲಿಮೆಂಟ್ಸ್. ದಿಸ್ ಇಸ್ ಕಾಲ್ಡ್ ಏನು ಅಂತ ಪ್ರಿನ್ಸಿಪಲ್ ಡಯಾಗೋನಲ್ಸ್ ಅಂತ ಕರಿತೀವಿ ನಾವು. ಇವಕ್ಕೆ ಏನಂತ ಕರಿತೀವಿ, ಪ್ರಿನ್ಸಿಪಲ್ ಡಯಾಗೋನಲ್ಸ್. ಓಕೆನಾ. ಅಂಡರ್ಸ್ಟುಡ್. ಸೊ ದೆನ್ ನೆಕ್ಸ್ಟ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಇಷ್ಟೆಲ್ಲ ನೋಡಿದ್ರೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು. ದ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಸ್ ಟು ಬಿ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್ ವಿತ್ ಆಲ್ ದ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಇದು ಈಕ್ವಲ್ ಟು ಜೀರೋ ಇರ್ತವೆ. ಈಕ್ವಲ್ ಟು ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಜೀರೋನೇ ಇರ್ತವೆ. ಸೊ ಬಟ್ ಏನೋ ಡಯಾಗೋನಲ್ ಎಲಿಮೆಂಟ್ಸ್ ಏನಿರ್ತವೆ, ಇದು ಎ ಬಿ ಸಿ ಏನಾರ 1 2 3 ಕಂಟಿನ್ಯೂ ಹಿಂಗಿರ್ತವೆ. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾಯ್ತು, ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಸೇಮ್ ಇರ್ತವೆ. ಅದೇ ರೀತಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಏನಾಯ್ತು, ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಕಾಲಮ್ಸ್. ಸೊ ಅದೇ ನಿಮಗೆ ಯೂನಿಟ್ ಮ್ಯಾಟ್ರಿಕ್ಸು ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೀನ್ಸ್ ನಮ್ಮ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಜೀರೋ, ದ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಏನಿರುತ್ತೆ, ಯೂನಿಟ್ 1 ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಓಕೆ. ಸೊ ಬಟ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇಸ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಜೀರೋ ಇರ್ತವೆ, ಬಟ್ ಡಯಾಗೋನಲ್ ಎಲಿಮೆಂಟ್ಸ್ ಇರ್ತವೆ ಬೇರೆ ಇರ್ತವೆ. ಸೊ ಡಿಫರೆಂಟ್ ಎ ಬಿ ಸಿ ಅಂತ ಇರ್ತವೆ. ಓಕೆನಾ. ಡಯಾಗೋನಲ್ ಎಲಿಮೆಂಟ್ಸ್. ಅಂಡರ್ಸ್ಟುಡ್. j equal to 0. So then next scalar matrix ಅಂತ. Then next one more important. Okay. So ಇಲ್ಲಿ true or false ನೋಡ್ರಿ. So every scalar unit matrix is also the diagonal matrix, but it is converse, it may not be true ಅಂತ. ಸೊ every scalar ಅಂದ್ರೇನು, ಸೊ ಡಯಾಗೋನಲ್ ಎಲಿಮೆಂಟ್ಸ್ ಅವ್ರು ಏನಾಗುತ್ತೆ, ಸೇಮ್ ಯೂನಿಟ್ ಮ್ಯಾಟ್ರಿಕ್ಸ್ ಸೇಮ್ ಇರ್ತವೆ. ಫಾರ್ ಎಕ್ಸಾಂಪಲ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ ಇದು ಬರೋದಿಲ್ಲ, ಡಯಾಗೋನಲ್ ಎಲಿಮೆಂಟ್ಸ್ ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಹೋಗೋದಿಲ್ಲ ಐ ಈಕ್ವಲ್ ಟು. ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಬಿ ಡಯಾಗೋನಲ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೇನು, ಯೂನಿಟ್ ಮ್ಯಾಟ್ರಿಕ್ಸ್ ಮೀನ್ಸ್ 1 1, ಡಯಾಗೋನಲ್ ಮ್ಯಾಟ್ರಿಕ್ಸು ಇದು 1 1 ಬರ್ಬೋದಲ್ಲ. ಎ ಬಿ ಸಿ ಡಿಫ್ರೆಂಟ್ ಆಗಿ ಇರ್ಬೇಕಂತ ಏನಿಲ್ಲ, ಡಿಫ್ರೆಂಟ್ ಆಗಿ ಎ ಬಿ ಸಿ ಇರಬೇಕು, ಬಟ್ ಆಲ್ಸೋ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇರುತ್ತೆ ಅಂತ. ಸೊ every square or null matrix is a diagonal matrix and a scalar matrix. ನೋಡಿ, every square null matrix is a diagonal matrix. ಹೌದು, ಟ್ರೂ ಇದು. ಓಕೆನಾ. ಸೊ ನೆಕ್ಸ್ಟ್ ಈಕ್ವಾಲಿಟಿ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ.
Hmm? Equality matrix means what is uh, two matrix A and B are the said to be equal if the both A and B are the same order. So ನೋಡಿ equal matrix means same order ಇರಬೇಕು. ಹ್ಞೂ ಡಿಫ್ರೆಂಟ್ ಆರ್ಡರ್ ಇದ್ದರೆ ಅಂದ್ರೆ ಈಕ್ವಲ್ ಮ್ಯಾಟ್ರಿಕ್ಸ್ ಆಗಲ್ಲ. ಸೊ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಏನಿರ್ತಾವೋ ಸೇಮ್ ಇರಬೇಕು. ಆರ್ಡರ್ ಇಸ್ ಸೇಮ್. ಅದಕ್ಕೆ ಹೇಳಿದ್ದು 2x2 ಇರಬೇಕು, 3x3 ಇರಬೇಕು. ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎ ಆ್ಯಂಡ್ ಬಿ ಆರ್ ಈಕ್ವಲ್ ಟು ಎ ಈಕ್ವಲ್ ಟು ಬಿ. ಸೊ ಎ ಈಕ್ವಲ್ ಟು ಏನು ಎಕ್ಸ್ ಪ್ಲಸ್ ಟು ವೈ ಇದೆ. ಸೊ ವೈ ಈಕ್ವಲ್ ಟು ಸೊ ಎ ಈಕ್ವಲ್ ಟು ಬಿ. ಇದು ಪ್ರೂವ್ ಆಗಬೇಕು ಎ ಈಕ್ವಲ್ ಟು ಬಿ ಅಂತ. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟುಡ್ ಆಗುತ್ತೆ. ಓಕೆ. ಸೊ ದೆನ್ ನೆಕ್ಸ್ಟ್ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್. ದಿಸ್ ಇಸ್ ಸಿ ಇ ಟಿಗೆ ಅಥವಾ ಸೊ ನೀಟಿಗೆ ಬರುತ್ತೆ, ಕಂಪಲ್ಸರಿ, ಆಲ್ಮೋಸ್ಟ್ ಇಂಪಾರ್ಟೆಂಟು ಕಾನ್ಸೆಪ್ಟು. ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂದರೆ ನಥಿಂಗ್ ಬಟ್ ಏನಿಲ್ಲ. ಸೊ ಸಮ್ ಆಫ್ ದ ಡೈಗೊನಲ್ ಎಲಿಮೆಂಟ್ಸ್. ಡೈಗೊನಲ್ ಎಲಿಮೆಂಟ್ಸ್ ಸಮ್ ಏನು ಮಾಡೋದು, ಆ್ಯಡ್ ಮಾಡೋದು ಅಷ್ಟೇ ಹಿಂದೆ. ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಮೀನ್ಸ್ ಸಮ್ ಆಫ್ ದ ಡೈಗೊನಲ್ ಎಲಿಮೆಂಟ್ಸ್, ದಟ್ ಈಸ್ ಕಾಲ್ಡ್ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಅಷ್ಟೇ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಅಪ್ಪರ್ ಟ್ರ್ಯಾಂಗ್ಯುಲರ್ ಆರ್ ಲೋವರ್ ಟ್ರ್ಯಾಂಗ್ಯುಲರ್ ಅಂತ ಬರುತ್ತೆ. ಸೊ ಅಪ್ಪರ್ ಟ್ರ್ಯಾಂಗ್ಯುಲರ್ ಮೀನ್ಸ್ ನೋಡ್ರಿ, ಅಪ್ಪರ್ ಟ್ರ್ಯಾಂಗ್ಯುಲರ್ ಅಂದರೆ ಆಲ್ ದ ಬಿಲೋ ದ ಪ್ರಿನ್ಸಿಪಲ್ ಡೈಗೊನಲ್ಸ್ ಎಲಿಮೆಂಟ್ಸ್ ಆರ್ ಜೀರೋ. ಆಲ್ ದ ಬಿಲೋ ದ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಆರ್ ಜೀರೋ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಿಲೋ ದ ಅಪ್ಪರ್ ಟ್ರ್ಯಾಂಗ್ಯುಲರ್ ಅಂದರೆ ಸೊ ಇಲ್ಲಿ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ಸೊ ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 1 2 3 0 3 4 0 0 6. ಹಾಂ, ಅಪ್ಪರ್ ಟ್ರ್ಯಾಂಗ್ಯುಲರ್ ಅಂದರೆ ಸೊ ಹಿಯರ್ ಟ್ರ್ಯಾಂಗ್ಯುಲರ್ ಫಾರ್ಮ್ ಆಗೋದು ಎಲ್ಲಿ ಅಪ್ಪರ್ ಪಾರ್ಟಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಅಪ್ಪರ್ ಟ್ರ್ಯಾಂಗ್ಯುಲರ್. ಇದು ಅಪ್ಪರ್ ಟ್ರ್ಯಾಂಗ್ಯುಲರ್ ಇದು. ಸೊ ಫಾರ್ ಎಕ್ಸಾಂಪಲ್ ಇದು ನೋಡಿ, ದಿಸ್ ಇಸ್ ಅಪ್ಪರ್ ಟ್ರಯಾಂಗ್ಯುಲರ್. ಓಕೆನಾ, ಅಪ್ಪರ್ ಪಾರ್ಟಲ್ಲಿ ಟ್ರಯಾಂಗ್ಯುಲರ್. ಸೊ ಲೋವರ್ ಟ್ರಯಾಂಗ್ಯುಲರ್ ಅಂದ್ರೆ ಏನು? ಸೊ ಲೋವರ್ ಅಂದರೆ 3 4 5 0 0 0 0. So this is, I think 1 2 3 4. Okay, this is lower triangular. So here triangular L form ಆಗೋದು. ಸೊ ಲೋವರ್ ಪಾರ್ಟಲ್ಲಿ lower triangular. Okay na. So this is a 2 1 ಹೌದಾ. this is a 3 1, this is a 3 2. ಓಕೆನಾ. ಫಾರ್ here ನೋಡ್ರಿ, ಸೊ I is greater than j ಇದೆ. ಸೊ ಇದು ಇಂಪಾರ್ಟೆಂಟ್ ಕಂಡೀಷನ್. ಅಪ್ಪರ್ ಟ್ರಯಾಂಗ್ಯುಲರ್ I is greater than 0. ಸೊ ಲೋವರ್ ಟ್ರಯಾಂಗ್ಯುಲರ್, ಫಾರ್ ಎಕ್ಸಾಂಪಲ್ this is 1 2, this is 1 3, this is 2 3. ಸೊ I is less than j. ಸೊ ಲೋವರ್ ಟ್ರಯಾಂಗ್ಯುಲರ್ I is less than j ಇರುತ್ತೆ. ಸೊ ಅಪ್ಪರ್ ಟ್ರಯಾಂಗ್ಯುಲರ್ rows is greater than columns. Here rows is less than columns. ಓಕೆನಾ, ವ್ಯಾಲ್ಯೂ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, lower and upper triangular. ದೆನ್ ನೆಕ್ಸ್ಟ್ ಇದು ಗೊತ್ತಾಯ್ತಾ. ಸೊ ನೋಡ್ರಿ, ಅಪ್ಪರ್ ಟ್ರಯಾಂಗ್ಯುಲರ್ I is greater than j and lower triangular means I is less than j. This is very important. So remaining tomorrow we'll discuss. ಓಕೆನಾ.